ಎಲ್ಲ ಒಂದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ 6ನೇ ತರಗತಿ S1 ಎಕ್ಸಾಮು ಅಥವಾ ಅರ್ಧ ವಾರ್ಷಿಕ ಎಕ್ಸಾಮ್ಗೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಪ್ಯಾಟರ್ನಲ್ಲಿ ನಿಮಗೆ ನಾಳೆ S1 ಎಕ್ಸಾಮಲ್ಲಿ ಗಣಿತ ಕ್ವಶನ್ ಪೇಪರ್ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತಮ್ಮ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ, ನಿಮ್ಮ ಎಕ್ಸಾಮ್ನಲ್ಲಿ ಬರ್ತವೆ, ರಿಪೀಟ್ ಆಗ್ತವೆ. ಸೊ ಅವೆಲ್ಲ ಬೇಕು ಅಂದರೆ ತಪ್ಪು ವಿಡಿಯೋನ ಕೊನೆವರೆಗೆ ನೋಡಿ. ಯಾಕಂದರೆ ತುಂಬ ಕ್ವಶನ್ಸ್ ಇಂಪಾರ್ಟೆಂಟು, ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ. ಸೊ 100% ನೀವು ಪಾಸ್ ಆಗ್ಬೋದು ಮತ್ತು ಸ್ಕೋರ್ನ ಕೂಡ ಮಾಡ್ಬೋದು, ಪಾಸ್ ಆಗ್ಬೋದು ಮತ್ತು ಸ್ಕೋರ್ನ ಕೂಡ ಮಾಡ್ಬೋದು. ಸೊ ತಪ್ಪು ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ S1 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯ ಕ್ವಶನ್ ಪೇಪರು ಮತ್ತು ಫಿಕ್ಸ್ ಬರೋಂಥ ಪ್ರಶ್ನೆಗಳು ಎಲ್ಲ ಫಿಕ್ಸ್ ಬರ್ತವೆ, ಅವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರಿ, ಏನಾದ್ರು ಮಿಸ್ ಮಾಡಿದರೆ ಪ್ರತಿಯೊಂದು ಮಿಸ್ ಮಾಡ್ಕೋತೀರಾ, ಅರ್ಥ ಆಯ್ತಾ? ಆದ್ದರಿಂದ ತಪ್ಪದೆ ಒಂದು ಕ್ಲಿಕ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಮೊದಲಾಗಿ ಸಂಕ್ರಾಂತಿಕ ಮೌಲ್ಯಮಾಪನ 1 ಸೆಪ್ಟೆಂಬರ್ 2025, ವಿಷಯ ಗಣಿತ, ಅಂಕಗಳು 40, ಅವಧಿ 90 ನಿಮಿಷ, ತರಗತಿ 6ನೇ ತರಗತಿ. ನಿಮಗೆ 40 ಅಂಕಗಳಿಗೆ ಎಕ್ಸಾಮ್ ಇರ್ತದೆ, 40 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ನೋಡೋಣ. ಮೊದಲಾಗಿ ನಿಮಗೆ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಅರ್ಥ ಆಯ್ತಾ? 8 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತವೆ. ಅಂದರೆ ಏನು? ಸರಿಯಾದ ಉತ್ತರವನ್ನು ಆರಿಸಿ ಬರಬೇಕು. ABCDಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರಬೇಕು. ಪ್ರಶ್ನೆಗೆ ನೋಡೋಣ. ಪ್ರಶ್ನೆಗೆ 1, 1, 4, 9, 16 ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದಾಗ್ಬೋದು? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋಣ. ನಿಮಗೆ ಉತ್ತರ ಸಹಿತ ತೋರಿಸ್ಬಿಡ್ತೀನಿ, ಬರ್ಕೊಳ್ಳೋರು ಬರ್ಕೋಬೋದು. ಸೊ ನಿಮಗೆ ಹೆಲ್ಪ್ ಆಗ್ತದೆ, ಬರ್ಕೊಳ್ಳೋರು ಬರ್ಕೊಳ್ಳಿ. ಒಂದನೇದು ಉತ್ತರ ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಬಿ, 25 ಅನ್ನೋದು ಸರಿಯಾದ ಉತ್ತರ. 25 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಪ್ರಶ್ನೆ 2, ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತೆಯು ಯಾವುದಾಗ್ಬೋದು? ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 360 ಡಿಗ್ರಿ, ಆಪ್ಷನ್ ಸಿ 180 ಡಿಗ್ರಿ, ಆಪ್ಷನ್ ಡಿ 270 ಡಿಗ್ರಿ. ಯಾವುದಾಗ್ಬೋದು? ಪ್ರಶ್ನೆ 2ಕ್ಕೆ ಉತ್ತರ. ಸೊ ಪ್ರಶ್ನೆ 2ಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 360 ಡಿಗ್ರಿ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಬಂದಂಥ ಪ್ರಶ್ನೆ 3, ಇದು ಕ್ರಫೇಕರ್ ಮ್ಯಾಜಿಕ್ ಸಂಖ್ಯೆ ಆಗಿದೆ. ಕ್ರಫೇಕರ್ ಮ್ಯಾಜಿಕ್ ಸಂಖ್ಯೆ ಅಂದರೆ ಏನು? ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ನೀವೇನು ಗೊತ್ತು ಮಾಡಬೇಕು? ಕ್ರಫೇಕರ್ ಮ್ಯಾಜಿಕ್ ಸಂಖ್ಯೆ ಯಾವುದಾಗ್ಬೋದು ಗೆಸ್ ಮಾಡಬೇಕು. ಕಮೆಂಟ್ ಮಾಡಿ ನೋಡೋಣ. ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದ, ಡಿ ಆಗ್ತದ? ಸೊ ಯಾವುದಾಗ್ಬೋದು? ಪ್ರಶ್ನೆ 3ಕ್ಕೆ ಉತ್ತರ ಬಂದ್ಬಿಟ್ಟು ಸಿ ಆಗ್ತದೆ, ಆಪ್ಷನ್ ಸಿ 6174 ಅನ್ನೋದು ಸರಿಯಾದ ಉತ್ತರ. ಇದು ಬಂದ್ಬಿಟ್ಟು ಕ್ರಫೇಕರ್ ಸಂಖ್ಯೆ ಆಗ್ತದೆ. ಸೊ ನೆಕ್ಸ್ಟು ಪ್ರಶ್ನೆ 4, ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅದನ್ನ. ಈ ತಾಳೆ ಗುರುತು ಸೂಚಿಸುವ ಸಂಖ್ಯೆ ಆಗಿದೆ. ತಾಳೆ ಗುರುತು ಕೊಟ್ಟಿದ್ದಾರೆ. ಇದು ಯಾವ ಸಂಖ್ಯೆ ಸೂಚಿಸುತ್ತದೆ? 6, 7, 5, 4. 4ನೇದು ಉತ್ತರವನ್ನು ನೋಡೋಣ. ಸೊ 4ನೇದು ಉತ್ತರ ಬಂದ್ಬಿಟ್ಟು ಎ, ಆಪ್ಷನ್ ಎ 6 ಅನ್ನೋದು ಸರಿಯಾದ ಉತ್ತರ. ಸೊ ನೋಡಿ, ಚಿತ್ರದಲ್ಲಿ ಗೊತ್ತಾಗ್ಬಿಡ್ತದೆ. ಸೊ 5 + 1 6 ಆಗ್ತದೆ. ಇನ್ನು ಪ್ರಶ್ನೆ 5, 1305 ಪೂರ್ಣವಾಗಿ ಭಾಗಿಸುವ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗಿಸ್ಬೋದು? ಅವ್ರು ಕೊಟ್ಟಿರ್ತಾರೆ, 4 ಆಪ್ಷನ್ ಕೊಟ್ಟಿರ್ತಾರೆ. ನೀವು ಭಾಗಿಸಿ ನೋಡಬೇಕು. 13ರಿಂದ ಭಾಗಿಸ್ತದ ನೋಡ್ಕೋಬೇಕು, 9ರಿಂದ ಭಾಗಿಸ್ಬೋದಾ ನೋಡ್ಕೋಬೇಕು. ಸೊ ನೋಡ್ಕೊಳ್ಳಿ ಯಾವುದಾಗ್ಬೋದು. ಪ್ರಶ್ನೆ 5ಕ್ಕೆ ಉತ್ತರ. ಸೊ ಪ್ರಶ್ನೆ 5ಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 5 ಆಗ್ತದೆ. ಆಪ್ಷನ್ ಸಿ 5 ಅನ್ನೋದು ಸರಿಯಾದ ಉತ್ತರ. 5ರಿಂದ ನಾವು ಆ ಒಂದು ಸಂಖ್ಯೆಯನ್ನು ಭಾಗಿಸ್ಬೋದು, ಪೂರ್ಣವಾಗಿ ಭಾಗಿಸ್ಬೋದು. ಪ್ರಶ್ನೆ 6, ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ 2 ಕಿರಣಗಳಿಂದ ಉಂಟಾದ ಆಕೃತಿ ಯಾವ ಆಕೃತಿ? ಬಿಂದು, ರೇಖೆ, ಸಮತಲ, ಕೋನ. ಪ್ರಶ್ನೆ 6ಕ್ಕೆ ಉತ್ತರ. ಸೊ 6ಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕೋನ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 7, ಪಂಚಭುಜಾಕೃತಿ ಡ್ಯಾಶ್ ಬಾಹುಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯಾಗಿದೆ. ಯಾವುದಾಗ್ಬೋದು? ಆಪ್ಷನ್ ಎನ, ಆಪ್ಷನ್ ಬಿನ, ಆಪ್ಷನ್ ಸಿನ, ಆಪ್ಷನ್ ಡಿನ? 7ನೇದು ಉತ್ತರ ಬಂದ್ಬಿಟ್ಟು 7ನೇದು ಆಪ್ಷನ್ ಸಿ 5 ಆಗ್ತದೆ. ಆಪ್ಷನ್ ಸಿ 5 ಅನ್ನೋದು ಸರಿಯಾದ ಉತ್ತರ. ಇನ್ನು 8ನೇ ಪ್ರಶ್ನೆ, ಇವುಗಳಲ್ಲಿ 1ರಿಂದ 100ವರೆಗಿನ ಸಂಖ್ಯೆಗಳನ್ನು ಬರೆಯುವಾಗ 7 ಅಂಕೆಯು ಎಷ್ಟು ಬಾರಿ ಪುನರಾವರ್ತನೆ ಆಗುತ್ತದೆ? ಏನು ಕೇಳಿದ್ರೆ ಅವರು? ಇವುಗಳಲ್ಲಿ 1ರಿಂದ 100ವರೆಗಿನ ಸಂಖ್ಯೆಗಳನ್ನು ಬರೆಯುವಾಗ 7 ಅಂಕೆಯು ಎಷ್ಟು ಬಾರಿ ಪುನರಾವರ್ತನೆ ಆಗುತ್ತದೆ? ಎಷ್ಟು ಬಾರಿ ಆಗ್ಬೋದು? 10, 15, 20, 25? 8ನೇದು ಉತ್ತರ ನೋಡೋಣ. ಸೊ 8ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 20 ಅನ್ನೋದು ಸರಿಯಾದ ಉತ್ತರ. 20 ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ 2ನೇ ಮೇನು. 2ನೇ ಮೇಲೆ ನಿಮಗೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳನ್ನು ಭರ್ತಿ ಮಾಡಿ. ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ, ಇದು ಕೂಡ 4 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ? 4 ಕ್ವಶನ್ ಕೇಳ್ತಾರೆ, 4 ಮಾರ್ಕ್ಸು. 4 ಬಿಟ್ಟ ಸ್ಥಳ ಕೇಳ್ತಾರೆ, ಪ್ರತಿಯೊಂದಕ್ಕೂ 1 ಅಂಕ. 9ನೇ ಪ್ರಶ್ನೆ, 1, 4, 9, 16, 25 ಇವುಗಳನ್ನು
ಡ್ಯಾಶ್ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಯಾವ ಸಂಖ್ಯೆ ಅಂತ ಕರೀತಾರೆ ನೋಡಿ, ಅಬ್ಸರ್ವ್ ಮಾಡಿ. 1, 4, 9, 16, 25 ಏನಂತ ಕರಿಬೋದು? 9ನೇದು ಉತ್ತರವನ್ನು ನೋಡೋಣ. ಸೊ ಬರ್ಕೊಳ್ಳಿ, ತುಂಬ ಹೆಲ್ಪ್ ಆಗ್ತದೆ. ವರ್ಗ ಅಂತ ಕರೀತಾರೆ. ವರ್ಗ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 10. ಸಂಗತಿಗಳು, ಅಳತೆಗಳು, ಸಂಖ್ಯೆಗಳು ಅಥವಾ ವೀಕ್ಷಣೆಗಳ ಸಂಗ್ರಹವನ್ನು ಡ್ಯಾಶ್ ಎನ್ನುವರು ಏನಂತ ಕರೀತಾರೆ? ಪ್ರಶ್ನೆ ಸಂಖ್ಯೆ 10ಕ್ಕೆ ಉತ್ತರ ಬಂದ್ಬಿಟ್ಟು ದತ್ತಾಂಶ ಅಂತ ಕರೀತಾರೆ. ದತ್ತಾಂಶ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 11. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಾಗ್ಬೋದು? ಏನಂತ ಕರೀತಾರೆ? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಏನಾಗ್ಬೋದು? 11ನೇದು. ಸೊ 11ನೇದು ಉತ್ತರ ಬಂದ್ಬಿಟ್ಟು 1 ಆಗ್ತದೆ. 1 ಅನ್ನೋದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಇನ್ನು ಪ್ರಶ್ನೆ 12. ಸಂಖ್ಯೆಗಳನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಓದಿದಾಗಲೂ ಒಂದೇ ಇರುವ ಸಂಖ್ಯೆಗಳನ್ನು ಡ್ಯಾಶ್ ಸಂಖ್ಯೆಗಳು ಎಂದು ಕರೆಯುತ್ತವೆ. ಏನಂತ ಕರೀತಾರೆ? ಪ್ರಶ್ನೆ 12ಕ್ಕೆ ಉತ್ತರ ನೋಡೋಣ. ಸೊ 12ಕ್ಕೆ ಉತ್ತರ ಬಂದ್ಬಿಟ್ಟು ಪಾಲಿಂಡ್ರೋಮ್ಸ್ ಅಂತ ಆಗ್ತದೆ. ಪಾಲಿಂಡ್ರೋಮ್ಸ್ ಅಂತ ಕರೀತಾರೆ. ಇನ್ನು ಪ್ರಶ್ನೆ ಸಂಖ್ಯೆ ಇಲ್ಲಿ 13. ಇಲ್ಲಿಂದ ನಿಮಗೆ 3ನೇ ಮೇಲೆ ಸ್ಟಾರ್ಟ್ ಆಗ್ತದೆ. 3ನೇ ಮೇಲೆ ನಿಮಗೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ. ನಿಮಗೆ ಸಮಸ್ಯೆ ಬಿಡಿಸೋದ್ರೆ ಲೆಕ್ಕ ಕೊಟ್ಟಿರ್ತಾರೆ. ನಿಮಗೆ 2 ಮಾರ್ಕ್ಸ್ ಲೆಕ್ಕಗಳು 10 ಕೊಟ್ಟಿರ್ತಾರೆ. ಟೋಟಲ್ ಆಗಿ 20 ಮಾರ್ಕ್ಸು. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 2 ಅಂಕ. 13ನೇ ಪ್ರಶ್ನೆ. 1, 2, 4, 7, 11 ಸರಣಿಯ ಮುಂದಿನ ಸಂಖ್ಯೆ ಯಾವುದು, ಏಕೆ? ಇದು ಕೂಡ ಕೇಳಿದರೆ ಮೇಲೆ ಕೇಳಿರೋ ಕ್ವಶನ್ ಮಲ್ಟಿಪಲಲ್ಲಿ. ಸೊ ಅದೇ ರೀತಿ ಪ್ರಶ್ನೆ ಇದು. ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು, ಏಕೆ? ಯಾವುದು ಆಗ್ತದೆ, ಏಕೆ ಆಗ್ತದೆ? 13ನೇದು ಉತ್ತರ ನೋಡೋಣ. ಸೊ 13ನೇದು ಸರಣಿಯ ಮುಂದಿನ ಸಂಖ್ಯೆ 16. ಏಕೆಂದರೆ ಕೊಟ್ಟ ಸಂಖ್ಯೆಗೆ ಮುಂದಿನ ಸ್ವಾಭಾವಿಕ ಸಂಖ್ಯೆಯನ್ನು ಕೂಡಬೇಕು. ಉದಾಹರಣೆ 1ನೇದು. ಉದಾಹರಣೆ 1 ನೋಡಿ. ಸೊ 1 + 1 = 2, 2 + 2 = 4, 4 + 3 = 7, 7 + 4 = 11. ಅದೇ ರೀತಿ 11 + 5 = 16 ಆಗ್ತದೆ. ಸೊ ಇಷ್ಟೇ ನೋಡಿ, ತುಂಬ ಕಠಿಣ ಇರೋದಿಲ್ಲ, ಎಲ್ಲರೂ ಕೂಡ ಬಿಡಿಸುವಂಥ ಪ್ರಶ್ನೆ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 14. ಆರಂಭಿಕ ಸಂಖ್ಯೆ 21ಕ್ಕೆ ಕೊಲ್ಟಾಜ್ ಊಹೆಯು ಸರಿಯಾಗಿದೆ, ಪರಿಶೀಲಿಸಿ. ಸೊ ಇನ್ಮೇಲೆ ನಾನು ಜಸ್ಟ್ ಕ್ವಶನ್ ಹೇಳ್ತೀನಿ, ಆಮೇಲೆ ಆನ್ಸರ್ ತೋರಿಸ್ತೀನಿ. ಅರ್ಥ ಆಯ್ತಾ? ನೀವು ಕ್ವಶನ್ ಬರೆದಿಟ್ಕೊಳ್ಳಿ, ಒಂದು ಬುಕ್ಕಲ್ಲಿ ಕ್ವಶನ್ ಬರ್ಕೊಳ್ಳಿ, ನಾನು ಆನ್ಸರ್ ಕೂಡ ತೋರಿಸ್ತೀನಿ. ಅವಾಗ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಮಾಡಿರೋ ಲೆಕ್ಕ ಕರೆಕ್ಟ್ ಆಗಿದೆಯಲ್ಲ ಅಂತ. ಅರ್ಥ ಆಯ್ತಾ? ಮೊದಲು ಕ್ವಶನ್ ಬರ್ಕೊಳ್ಳಿ, ನಾನು ಕ್ವಶನ್ ಹೇಳ್ತಾ ಹೋಗ್ತೀನಿ, ಕ್ವಶನ್ ಬರ್ಕೊಳ್ಳಿ. ಆರಂಭಿಕ ಸಂಖ್ಯೆ 21ಕ್ಕೆ ಕುಲಾಡ್ಜ್ ಊಹೆಯು ಸರಿಯಾಗಿದೆ, ಪರಿಶೀಲಿಸಿ. 14ನೇದು ಉತ್ತರ ಮುಂದೆ ಕೊಡ್ತೀನಿ ನಿಮಗೆ. 15. ಈ ಕೆಳಗಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳನ್ನು ಗುರುತಿಸಿ ಬರೆಯಿರಿ. ಸೂಪರ್ ಸೆಲ್ಗಳನ್ನು ಗುರುತಿಸಿ ಬರೀಬೇಕು. ಸೊ ಬಾಕ್ಸ್ ಕೊಟ್ಟಿದ್ದಾರೆ, ಓದ್ಕೊಳ್ಳಿದ್ನ ಬುಕ್ಕಲ್ಲಿ ಟ್ರೈ ಮಾಡಿ. ಇನ್ನು ಪ್ರಶ್ನೆ 16. ಕೊಟ್ಟಿರುವ ಒಂದು ತರಗತಿ 20 ವಿದ್ಯಾರ್ಥಿಗಳ ತೂಕವನ್ನು ಕೆಜಿಗಳಲ್ಲಿ ಗಮನಿಸಿ. 50 kg ತೂಕಕ್ಕಿಂತ ಹೆಚ್ಚಿನ ತೂಕವನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರೆಯಿರಿ. ಸೊ ಕೊಟ್ಟಿದ್ದಾರೆ, ಇದರಲ್ಲಿ ನೀವು ಗುರುತಿಸಿ ಬರೀಬೇಕು. ಇನ್ನು ಪ್ರಶ್ನೆ 17. 65 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಕೇಳಿದ್ದಾರೆ 65. ಇನ್ನು ಪ್ರಶ್ನೆ 18. 20 ಮತ್ತು 28ರ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಯಿರಿ. ಸಾಮಾನ್ಯ ಅಪವರ್ತನ ಕೇಳಿದ್ದಾರೆ. ಇನ್ನು ಪ್ರಶ್ನೆ 19. 5 ಅಂಕಿಯ ಒಂದು ಸಂಖ್ಯೆ ಮತ್ತು 3 ಅಂಕಿಯ 2 ಸಂಖ್ಯೆಗಳ ಮತ್ತು 18,670 ಆಗುತ್ತದೆ. ಆಗುವಂತೆ ಬರೀಬೇಕು. ಆಗುವಂತೆ ಬರೀರಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ 5 ಅಂಕಿಯ ಒಂದು ಸಂಖ್ಯೆ ಮತ್ತು 3 ಅಂಕಿಯ 2 ಸಂಖ್ಯೆ. ಇನ್ನು 20ನೇ ಪ್ರಶ್ನೆ. ನಂದ ಕಿಶೋರ್ ಬೇರಾಸಿಯಾದಲ್ಲಿರುವ ತಮ್ಮ ಮಾಧ್ಯಮಿಕ ಶಾಲೆಯ ಮಕ್ಕಳು ಎಷ್ಟು ದಿನ ರಾತ್ರಿ ಕನಿಷ್ಠ 9 ಗಂಟೆಗಳ ಕಾಲ ನಿದ್ರಿಸುತ್ತಾರೆ ಎಂಬುದರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಸಂಗ್ರಹಿಸಿದರು. ಚಿತ್ರನಕ್ಷೆ ಉಪಯೋಗಿಸಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಸೊ ಚಿತ್ರನಕ್ಷೆ ಕೊಟ್ಟಿದ್ದಾರೆ. ಪ್ರಕ್ರಿಯೆಗಳು, ಮಕ್ಕಳ ಸಂಖ್ಯೆ 10 ಮಕ್ಕಳು ಕೊಟ್ಟಿದ್ದಾರೆ. ಯಾವಾಗಲೂ, ಕೆಲವೊಮ್ಮೆ, ಎಂದಿಗೂ ಇಲ್ಲ. 2 ಕ್ವಶನ್ ಕೊಟ್ಟಿದ್ದಾರೆ. ಯಾವಾಗಲೂ ರಾತ್ರಿ ಕನಿಷ್ಠ 9 ಗಂಟೆಗಳ ಕಾಲ ನಿದ್ರಿಸುವ ಮಕ್ಕಳು ಸಂಖ್ಯೆ ಎಷ್ಟು? ಯಾವಾಗಲೂ ಗುರುತಿಸ್ಬೇಕು ನೀವು. ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ, ಬರೇಟೆ ಕೊಟ್ಟಿದ್ದಾರೆ ಮಕ್ಕಳ ಸಂಖ್ಯೆ. ಒಂದು ತ್ರಿಭುಜ ಅಂದರೆ 10 ಮಕ್ಕಳು. ಅರ್ಥ ಆಯ್ತಾ? ಒಂದು ತ್ರಿಭುಜ ಅಂದರೆ 10 ಮಕ್ಕಳು. ಅದೇ ರೀತಿ 2ನೇ ಪ್ರಶ್ನೆ. ಕೆಲವೊಮ್ಮೆ ರಾತ್ರಿ ಕನಿಷ್ಠ 9 ಗಂಟೆ ಕಾಲ ನಿದ್ರಿಸುವ ಮಕ್ಕಳ ಸಂಖ್ಯೆ ಎಷ್ಟು? ಕೆಲವೊಮ್ಮೆ ಅಂತ ಬಂದಾಗ 2ನೇದಿದೆ ನೋಡಿ. 2ನೇದಿದೆ ನೋಡಿ. ಸೊ ಅದು ಬಂದ್ಬಿಟ್ಟು ನೋಡ್ಕೊಳ್ಳಿ, ಚಿತ್ರದಲ್ಲಿ ಗೊತ್ತಾಗ್ತದೆ ಆನ್ಸರು. ಮುಂದೆ ಕೂಡ ಆನ್ಸರ್ ಕೊಡ್ತೀನಿ. ಪ್ರಶ್ನೆ 21. 1, 2, 3 ಈ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯವಿರುವ ಎಲ್ಲ 3 ಅಂಕಿಗಳ ಪಾಲಿಂಡ್ರೋಮ್ಸ್ಗಳನ್ನು ಬರೆಯಿರಿ. 22ನೇದು ಇವುಗಳನ್ನು ವ್ಯಾಖ್ಯಾನಿಸಿ. ಯಾವುದು? ರೇಖಾಖಂಡ, ಕಿರಣ. ರೇಖಾಖಂಡದನ್ನು ಬರೀಬೇಕು, ಕಿರಣ ಅಂದರೆ ಏನು ಬರೀಬೇಕು. ಸೊ ಎಲ್ಲಿಂದ ಎಲ್ಲಿವರೆಗೆ? ಸೊ 13ರಿಂದ 22ವರೆಗೆ. 13ರಿಂದ 22ವರೆಗೆ. ಸೊ ನೋಡಿ, 13ನೇದು, ಅದೇ 14ನೇದು, 15ನೇದು, 16ನೇದು. ಸೊ ವೇಟ್ ಮಾಡಿ, ಪಾಸ್ ಮಿಟ್ಟು ಬರ್ಕೊಳ್ಳಿದ್ನ ಅಥವಾ ಓದ್ಕೊಳ್ಳೋರು ಓದ್ಕೋಬೋದು, ಪಾಸ್ ಮಿಟ್ಟು ಲೆಕ್ಕವನ್ನು ಬಿಡಿಸೋರು ಬಿಡಿಸ್ಕೋಬೋದು. 16, 17. ಸೊ ನೋಡಿ, ಅದೇ ರೀತಿ 18, 19, 20. 50 ಮಕ್ಕಳು, 50 ಮಕ್ಕಳು ಆಗ್ತದೆ. 25 ಮಕ್ಕಳು ಆಗ್ತದೆ. ಸೊ 22. ಸೊ ಇವೆಲ್ಲ ಆನ್ಸರ್ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿಟ್ಟು ಈ ಒಂದು ಆನ್ಸರ್ನ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅಥವಾ ಬರ್ಕೊಳ್ಳಿ, ಬಿಡಿಸ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಎಕ್ಸಾಮ್ಗೆ ಇದೇ ರೀತಿ ಕ್ವಶನ್ಗಳನ್ನು ಬರ್ತವೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಸೊ 23ನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಸಮಸ್ಯೆಯನ್ನು ಬಿಡಿಸಿರಿ. ನಿಮಗೆ 4 ಅಂಕಗಳ ಪ್ರಶ್ನೆ 2 ಇರ್ತವೆ. 4 ಮಾರ್ಕ್ಸು 2 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು.
ಪ್ರತಿಯೊಂದಕ್ಕೂ 4 ಅಂಕ. ಅರ್ಥ ಆಯ್ತಾ? ಟೋಟಲಾಗಿ ಏನು ಮಾರ್ಕ್ಸು? ಪ್ರತಿಯೊಂದಕ್ಕೂ 4 ಅಂಕ. 23ನೇದು, ಈ ಸರಣಿಯ ಮುಂದಿನ ಸಾಲನ್ನು ಬರೆದು ನಿಯಮ ಬರೆಯಿರಿ. ಮುಂದಿನ ಸಾಲನ್ನು ಬರೆದುಬಿಟ್ಟು ನಿಯಮ ಇರಬೇಕು. ಅದೇ ರೀತಿ 24ನೇ ಪ್ರಶ್ನೆ, ಕೋನ ಮಾಪಕದ ಸಹಾಯದಿಂದ ಈ ಕೆಳಗೆ ಸೂಚಿಸಿರುವ ಅಳತೆಯ ಕೋನಗಳನ್ನು ರಚಿಸಿ. ಅಳತೆಯ ಕೋನಗಳು ಕೇಳಿದರೆ ಯಾರು ಕೊಟ್ಟಿದ್ದಾರೆ? 120 ಡಿಗ್ರಿ, 80 ಡಿಗ್ರಿ. ಇವನ್ನ ಬಿಡಿಸ್ಬೇಕು ನೀವು, ಕೋನದ ಸಹಾಯದಿಂದ ಬಿಡಿಸ್ಬೇಕು. ಸೊ 23, 24 ಆನ್ಸರ್ನ ನೋಡೋಣ. ಸೊ ವೇಟ್ ಮಾಡಿ ಸ್ವಲ್ಪ, ನೋಡಿ ಇದನ್ನು ಬರ್ಕೊಳ್ಳೋರು ಬರ್ಕೋಬೋದು. 23 ಮತ್ತು 24ನ ಆನ್ಸರ್ ನೋಡೋಣ. 23 ನೋಡಿ, 23 ಕೋನಗಳ ಆನ್ಸರ್ ಕೊಟ್ಟಿದ್ದೀನಿ. ಅದೇ ರೀತಿ 24ನೇದು, ವಿದ್ಯಾರ್ಥಿಗಳು ಕೋನ ಮಾಪಕದ ಸಹಾಯದಿಂದ ಕೋನವನ್ನು ರಚಿಸಿದರು. ನಿಮ್ಮ ಬುಕ್ಕಲ್ಲಿ ಇವೆ, ಗಣಿತ ಬುಕ್ಕದಲ್ಲಿ ಇವೆ, ಯಾವ ರೀತಿ ಬಿಡಿಸ್ಬೇಕು ಅನ್ನೋ ನೋಡಿಬಿಟ್ಟು ಬಿಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಎಂಡ್ ಆಗ್ತದೆ. ಈಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಅದೇ ರೀತಿ ಸಮಾಜ ವಿಜ್ಞಾನ, ಹಿಂದಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇರ್ತವೆ. ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದರೆ ಸೇಮ್ ಕ್ವಶನ್ ಪೇಪರ್ ಬರ್ತವೆ. ಪ್ಯಾಟರ್ನ್ ಸೇಮ್ ಇರ್ತದೆ, ಕ್ವಶನ್ ಪೇಪರ್ ಅಲ್ಲ, ಪ್ಯಾಟರ್ನ್ ಸೇಮ್ ಇರ್ತದೆ, ಮತ್ತು ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ. ಅವೆಲ್ಲ ಬೇಕಂದರೆ ವಿಸಿಟ್ ಮಾಡಿ, ಚಾನಲ್ ವಿಡಿಯೋ ನೋಡ್ಕೊಳ್ಳಿ. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ತುಂಬಾ ಎಕ್ಸಾಮ್ ಈಸಿ ಆಗ್ತದೆ. ಯಾಕಂದರೆ ನೀವು ಕ್ವಶನ್ ಪೇಪರ್ ಓದ್ಕೊಂಡಿದ್ದೀರಾ, ತುಂಬಾ ಈಸಿ ಬರ್ತದೆ ಕ್ವಶನ್ ಪೇಪರು. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಹೇಳಿ, ಅವ್ರು ಕೂಡ ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು ಸೊ ಮಚ್.